ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಾಕ್ಷು ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು. ಸೊ ವ್ಯೂ ಹೆಂಗಿದೆ? ಓಕೆ, ಇದಕ್ಕಿಂತ ಚೆನ್ನಾಗಿರೋ ವ್ಯೂಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಐ ಆಮ್ ಗೋಯಿಂಗ್ ಟು ಕೊಟ್ಯೂರ್ ಪ್ಲಸ್ ವೈನಾಡ್. ಅದು ನಿಮಗೆ ಗೊತ್ತಿರುತ್ತೆ. ಸೊ ನಮ್ಮ ಅಕ್ಕ ಬಂದ್ಬಿಟ್ಟು ಟ್ರಾವೆಲ್ ಇದ್ರ ಪ್ಯಾಕೇಜ್ ಥರ ಮಾಡ್ತಿದ್ದಾಳೆ. ಸೊ ಅವಳ ಜೊತೆ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಮತ್ತೆ ಸಿಗುವ, ಏನೇನಾಗುತ್ತೆ, ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ಇವಾಗ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗಾಯ್ಸ್, ಸೊ ನಾವಿದ್ದೀವಿ ಕೊಟ್ಟಿಯೂರಲ್ಲಿ ಆ್ಯಂಡ್ ದ ವ್ಯೂ ಸಖತ್ತಾಗಿದೆ. ಆ್ಯಂಡ್ ನಾವು ಮಾರ್ನಿಂಗ್ ಒಂದು ಅರೌಂಡ್ 5 ಹಂಗೆ ರೀಚ್ ಆದ್ವಿ ಗೈಸ್. ಸೊ ಈಗ ದರ್ಶನ ಮಾಡೋಕ್ಕೆ ಹೋಗುವ ಬನ್ನಿ. ಆ್ಯಂಡ್ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಆ್ಯಕ್ಚುಲಿ ಆಗಿ. ಮುಖಾನೇ ತೋರಿಸಲ್ಲ ಅಂತಲ್ಲ ಹುಡುಗಿ. ಓಕೆ ಗೈಸ್, ಸಿಗ್ತೀನಿ ಆಮೇಲೆ. ಸೊ ಗೈಸ್, ನಮ್ಮ ದರ್ಶನ ಆಲ್ಮೋಸ್ಟ್ 45 ಮಿನಿಟ್ಸ್ 1 ಅವರಲ್ಲೇ ಆಗೋಯ್ತು. ಸೊ ನಾವು ಶಾರ್ಟ್ಕಟ್ ರೂಟ್ನ ಯೂಸ್ ಮಾಡಿದ್ದು. ಬಟ್ ಏನು ಅಂತ ಅಂದರೆ, ಸ್ಪೆಷಲ್ ಎಂಟ್ರಿ ಎಲ್ಲಿ ಸಿಗುತ್ತೆ ಅಂತ ಅಂದರೆ, ನಿಮಗೆ ತೀರಾ ಮುಂದೆ ಹೋದ್ಮೇಲೆ ನಾವು ದೇವ್ರನ್ನ ನಾನು ನೋಡೇ ಇಲ್ಲ ಗೈಸ್. ಆ್ಯಕ್ಚುಲಿ ನಾನು ಒಬ್ರನ್ನ ಕೇಳಿ ಆಮೇಲೆ ಗೊತ್ತಾಯಿತು ಅದು ನಾನು ದೇವ್ರ ಮುಂದೆನೇ ಇದ್ದೀನಿ ಅಂತ ಅಂದ್ಬಿಟ್ಟು. ಸೊ ತುಂಬ ಚಿಕ್ಕ ಲಿಂಗ ಆ್ಯಕ್ಚುಲಿ, ಅದು ಕಾಣೋದೇ ಇಲ್ಲ. ಬಟ್ 3 ಸತಿ ದರ್ಶನ ಆಯಿತು. ತುಂಬ ಮನಸ್ಸೇ ಒಂಥರ ಫುಲ್ ಫ್ರೀ ಆಗಿಬಿಡ್ತು ಗೈಸ್. ಸಿಕ್ಕಾಪಡೆ ಚೆನ್ನಾಗಿದೆ, ತುಂಬ ಪಾಸಿಟಿವ್ ಎನರ್ಜಿ. ಬಟ್ ಆದರೆ ಅವಸ್ಥೆ ಮಾತ್ರ ಬೇರೆ ಥರನೇ ಗೈಸ್. ಇಲ್ಲೆಲ್ಲ ನಾವು ಬಂದೇ ಇಲ್ಲ. ಆದರೆ ಜನ ನೋಡಿ ಗಾಯ್ಸ್, ಇವರಿಗೆಲ್ಲ ಶಾರ್ಟ್ಕಟ್ ರೂಟ್ ಗೊತ್ತಿಲ್ಲದೆ ಇರೋರು. ಆ ಕಡೆ ಚೆನ್ನಾಗಾಯ್ತು ಗೈಸ್, ದರ್ಶನ ಎಲ್ಲ ಗುಡ್. ಬಟ್ ಅದರಲ್ಲಿ ಅಲ್ಲಿ ನಿಂತ್ಕೊಂಡು ನಾನೇನು ಫೋಟೋ ತೆಗೆಸ್ಕೊಂಡಿಲ್ಲ. ಸಿಗುವ ಮತ್ತೆ. ಸೊ ಗೈಸ್, ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಪವಿ ಇದೀಸ್ಕೊಂಡಿದ್ದಾಳೆ, ನಾನು ಇದೀಸ್ಕೊಂಡಿದ್ದೀನಿ. ಸೊ ಹಾಯ್ ಗಾಯ್ಸ್, ನಾವಿದ್ದೀವಿ ವ್ಯೂ ಪಾಯಿಂಟಲ್ಲಿ, ವಿಚ್ ಇಸ್ ವ್ಯೂ ನೋಡಿದ್ರೆ ಕಳ್ಳು ಹೋಗ್ಬಿಡ್ತಾರೆ. ಮಾನ್ಸೂನ್ ಈಸ್ ಮಾನ್ಸೂನಿಂಗ್. ಹೆಂಗಿದೆ ಗೈಸ್ ವ್ಯೂ? ಕ್ಯೂಟ್. ಚೆನ್ನಾಗಿದೆ. ಪವಿ ನಮ್ಗೆ ಏನಾದರೂ ತಿಂಡಿ ಇಸ್ಕೊಟ್ಟು. ಎಲ್ಲಿ ಗೈಸ್, ವಿ ಆರ್ ಗೋಯಿಂಗ್ ಟು ವಾಟರ್ಫಾಲ್ಸ್. ಇಲ್ಲ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ವಿ ಹ್ಯಾವ್ ವಾಟರ್ಫಾಲ್ಸ್. ಸೊ ಅದಕ್ಕೆ ನಮ್ಮದು ಟಿ ಅಲ್ವಾ, ಇಲ್ಲೆಲ್ಲ ಚಿಕ್ಕ ರೋಡ್ ಹೋಗೋಕ್ಕಾಗಲ್ಲ. ಅದಕ್ಕೇ ಬೈ ವಾಕಿಂಗ್ ವಿ ಆರ್ ಗೋಯಿಂಗ್ ಟು ವಾಟರ್ಫಾಲ್ಸ್. ಎಡಬಿಡಂಗೆ ಅವಳು. ಗೈಸ್, ಇದೇ ಫಾಲ್ಸ್, ಬಟ್ ಚಿಕ್ಕ ಫಾಲ್ಸ್ ಇದೆ ಗೈಸ್. ನಮ್ದು ಇವಾಗ ಊಟ ಆಯಿತು. ಸೊ ಸಿಕ್ಕಾಪಟ್ಟೆ ಫಾಗ್ ಆ್ಯಕ್ಚುಲಿ. ನಾವು ಈ ಹೋಟೆಲಲ್ಲಿ ಊಟ ಮಾಡಿದ್ವಿ. ಟೀ ರೈಸ್, ರೋಟಿ ಚೆನ್ನಾಗಿತ್ತು. ಇಲ್ಲಿ ಸೊಳ್ಳೆ ಕಚ್ಚಿಬಿಟ್ಟಿದೆ ಗೈಸ್, ಅದಕ್ಕೆ. ಹಲೋ ಗೈಸ್, ಸೊ ನಾವು ಈಗ ಒಂದು ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ. ಇಲ್ಲೇ ಇರೋದು ಆನ್ ದ ವೇ ಫಾರ್ ವೈನಾಡ್, ಐ ಗೆಸ್. ಭಗವತಿ ಟೆಂಪಲ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ನೀವೇನಾದರೂ ಇಲ್ಲೇ ಇದ್ದರೆ, ಲೈಕ್ ಅರೌಂಡ್ ವೈನಾಡ್ ಅಥವಾ ಕೊಟ್ಟಿಯೂರ್ ಸಮಥಿಂಗ್, ಡೂ ವಿಸಿಟ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ಓಪನ್ ಆಗೋದು ಎಕ್ಸಾಕ್ಟ್ಲಿ ಅಟ್ 5:30. ನಾವು 2 hours ವೆಯ್ಟ್ ಮಾಡಿದ್ವಿ 5:30ಗೋಸ್ಕರ. ದರ್ಶನ ಚೆನ್ನಾಗಾಯಿತು. ಬಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ತಿಳಿಸಿ.
ಸೊ ಗುಡ್ ಮಾರ್ನಿಂಗ್ ಗೈಸ್, ದಿಸ್ ಇಸ್ ಅ ಡೇ 2 ಆಫ್ ಆರ್ ಟ್ರಿಪ್. ಇವತ್ತು ನಾವು ಇದ್ದೀವಿ ವಯನಾಡಲ್ಲಿ ಆ್ಯಂಡ್ ನಮ್ಮ ಸ್ಟೇ ಬಂದುಬಿಟ್ಟಿರೋದು ದಿ ವಯನಾಡ್ ಸ್ಟೇ ಅಂತ ಅಂದ್ಬಿಟ್ಟು. ಸೊ ನೆನ್ನೆ ನೈಟ್ ಚೆಕ್-ಇನ್ ಆದ್ವಿ ಆ್ಯಂಡ್ ಬ್ರೇಕ್ಫಾಸ್ಟ್ ಊಟ ಎಲ್ಲ ಚೆನ್ನಾಗಿತ್ತು. ಸೊ ಲೆಟ್ ಮೀ ಶೋ ದಿಸ್ ಈಸ್ ವಾಟ್ ಆರ್ ಸ್ಟೇ ಲುಕ್ಸ್. ಆ್ಯಂಡ್ ಇಲ್ಲಿ ಒಂದು ನಾಯಿ ಇದೆ ಗೈಸ್, ಎಷ್ಟು ಕ್ಯೂಟ್ ಅಂತಂದರೆ ಅಸ್ಕಿ ಅದು ಅಲ್ಲಿ ಎಲ್ಲ ಹೋಗ್ಬಿಡ್ತು ಗೊತ್ತಿಲ್ಲ. ಸೊ ಇವಾಗ ನಾವು ಹೋಗ್ತಿದ್ದೀವಿ ವಯನಾಡನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಆ್ಯಂಡ್ ದಿಸ್ ಈಸ್ ಮೀ ವಿತ್ ಮೇಕಪ್. ಹೆಂಗೆ ಕಾಣಿಸ್ತಿದ್ದೀನಿ ಇಲ್ಲಿರೋ ಒಂದು ಡಿಸಡ್ವಾಂಟೇಜ್ ಏನು ಗೊತ್ತಾ ಗೈಸ್, ಎಷ್ಟೇ ತಲೆ ಸ್ನಾನ ಮಾಡಿದ್ರೂ ಜಿಡ್ಡೇ ಹೋಗ್ತಾಯಿಲ್ಲ. ನಾನು ಫಸ್ಟ್ ಆಫ್ ಆಲ್ ಆಯಿಲ್ ಅಪ್ಲೈ ಮಾಡಿದಿರ ಜಿಡ್ಡಾಗ್ಬಿಟ್ಟಿದೆ ಹೇರ್ಸ್ ಎಲ್ಲ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಬಂದಾಗ ಪ್ಲೀಸ್ ವಯನಾಡ್ ಕಡೆ ಅಥವಾ ಕೇರಳ ಕಡೆ ಬಂದಾಗ ಟೇಕ್ ಯೋರ್ ಓನ್ ಶಾಂಪೂ ಆ್ಯಂಡ್ ಕಂಡೀಷ್ನರ್ಸ್. ದಿಸ್ ಇಸ್ ವಾಟ್ ದ ಇಂಪಾರ್ಟೆಂಟ್ ಸ್ಮಾಲ್ ಥಿಂಗ್ಸ್. ಏನಂತೀರಾ? ಓಕೆ ಗೈಸ್, ಯಾವ್ಯಾವ ಪ್ಲೇಸ್ಗೆ ಹೋಗೋಣ? ಲೆಟ್ಸ್ ಗೋ. ಚಲೋ. ಸೊ ಹಾಯ್ ಗಾಯ್ಸ್, ನಾವಿದ್ದೀವಿ ಇವಾಗ ಟಿ ಮ್ಯೂಸಿಯಮಲ್ಲಿ. ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಇದೆ ಆ್ಯಂಡ್ ಎಂಟ್ರೆನ್ಸ್ ಟಿಕೆಟ್ ಈ ಕಡೆ ಬ್ಯಾಂಬೂ ಗ್ರೂಸ್ ಹೋಗಬೇಕು ಅಂತಂದರೆ ಅರೌಂಡ್ 10 rupees, ಈ ಕಡೆ ಹೋಗಬೇಕು ಅಂತಂದರೆ 50 rupees. ಸೊ ನಮ್ಮ ಟ್ರಾವೆಲರ್ ಯಾರ್ಯಾರಿದ್ದಾರೋ ಅವರೆಲ್ಲ ಎಷ್ಟು 10 rupeesiಗೆ ಹೋಗ್ತಿದ್ದಾರೆ. ಒಳಗಡೆ ನಿಮ್ಗೆ ಏನೇನು ಸಿಗುತ್ತೆ ಅಂತ ಅಂದರೆ ಲೈಕ್ ಗೋ ಕಾರ್ಟಿಂಗ್, ಈ ಕಯಾಕಿಂಗ್, ಜಿಪ್ ಸೈಕ್ಲಿಂಗ್ ಈ ಥರ ಎಲ್ಲ ಇರುತ್ತೆ. ಬಟ್ ನಾವು ಅದಕ್ಕೆಲ್ಲ ಪೇ ಮಾಡಲ್ಲ, ಬಿಕಾಸ್ ಅದೆಲ್ಲ ಎಕ್ಸ್ಟ್ರಾ ಪೇ ಆ್ಯಕ್ಚುಲಿಯಾಗಿ. ನಾವು ಅದಕ್ಕೆ ಹೋಗಿ ಯಾಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ವಿ ಆರ್ ಗೋಯಿಂಗ್ ಫಾರ್ ದಿಸ್. ಇದ್ರದ್ದು ಎಂಟ್ರೆನ್ಸ್ 50 rupees ಆ್ಯಕ್ಚುಲಿಯಾಗಿ. ಸೊ ಅಲ್ಲಿ ಹೋಗೋಣ, ಒಳಗಡೆ ಏನಿದೆ ಅಂತ ನಿಮಗೆ ತೋರಿಸ್ತೀನಿ. ಹಾಯ್ ಗಾಯ್ಸ್, ನಾನು ಜೋಕಾಲಿ ಆಡ್ತಿದ್ದೀನಿ ಗೈಸ್. ಏನು ಗೊತ್ತಾ, ಇಲ್ಲಿ ನಾನು ಅಂದ್ಕೊಂಡೆ ಅಲ್ವಾ ಆಗಲೇ ಅದ್ರಿಗೆ ಹೋಗೋದು ಬೇಡ ಅಂತ. ಅಲ್ಲಿ ಆ್ಯಕ್ಚುಲಿ ಹೋಗೋಕ್ಕಾಗಲಿಲ್ಲ, ಬಟ್ ಇಲ್ಲಿಗೆ ಬಂದ್ವಿ ನಾವು. ಇಲ್ಲಿ ಸೋ ಮೆನಿ ಥಿಂಗ್ಸ್ ಲೈಕ್ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಜಾಸ್ತಿ ಇದೆ ಆ್ಯಂಡ್ ಅದಕ್ಕೆ ನಿಮಗೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಸೊ ನಾನು ಯಾವುದಕ್ಕೂ ಚಾರ್ಜ್ ಪೇ ಮಾಡಲ್ಲ ಅಂತ ಅಂದ್ಬಿಟ್ಟು ಜೋಜೋಲಲ್ಲಿ ಆಡ್ತಾ ಇದ್ದೀನಿ. ನೀವು ಬನ್ನಿ ಆಡುವ. ನಾನು ಕಯಾಕಿಂಗ್ ಮಾಡ್ತಾಯಿದ್ದೀನಿ ಆ್ಯಂಡ್ ಪವಿ ಓಡಿಸ್ತಿದ್ದಾಳೆ, ನಾನು ಕುತ್ಕೊಂಡಿದ್ದೀನಿ ಹಿಂದೆಗಡೆ. ಮಳೆ ಬರ್ತಿದೆ, ಚೆನ್ನಾಗಿದೆ ಆ್ಯಂಡ್ ವ್ಯೂ ಮಾತ್ರ ಬ್ಯೂಟಿ, ಕ್ರೇಜಿ ಇದೆ. ಗೈಸ್ ಈ ಹುಡುಗಿ ಕಡೆ ನಡ್ಕೊಂಡು ಹೋಗಲೆ ಗೈಸ್. ಇವಾಗ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ. ಕೇರಳ ರೈಸ್ ಇದು. ನಾವು ಆಲ್ಮೋಸ್ಟ್ 2.83 kilometers ವಾಕ್ ಮಾಡಿದ್ದೀವಿ. ಬಟ್ ದೇರ್ ಇಸ್ ನೋ ಯೂಸ್. ತುಂಬ ಸ್ವೆಟ್ ಆಗ್ತೀವಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ವಾಟ್ ದಿಸ್ ಇಸ್ ನಾಟ್ ಗುಡ್ ವರ್ತ್. ಯಾಣ ಕೇವೇ ಬೆಸ್ಟ್ ಇದಕ್ಕಿಂತ. ಸೊ ಹಾಯ್ ಗೈಸ್, ಐ ಹೋಪ್ ಯು ಗೈಸ್ ಆರ್ ಎಂಜಾಯ್ಡ್ ಮೈ ವಿಡಿಯೋ. ಸೊ ಎಡ್ಕಲ್ ಕೇವ್ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಮನೆಗೆ ಬಂದ್ವಿ. ಸೊ ಅದಕ್ಕೆ ಯಾವುದೇ ಥರ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ವೆಯ್ಟ್ ಫಾರ್ ನೆಕ್ಸ್ಟ್ ಟ್ರಿಪ್ ವ್ಲಾಗ್. ಆ್ಯಕ್ಚುಲಿ ನೆಕ್ಸ್ಟ್ ಟ್ರಿಪ್ಪು ಹೋಗ್ತಾ ಇದ್ದೀನಿ, ಆ ವ್ಲಾಗ್ ಇನ್ನೂ ಸಖತ್ತಾಗಿರುತ್ತೆ ಅಂತ ಹೇಳ್ತಾ ಸಿಗುವ ಮತ್ತೆ. ಬೈ ಗಾಯ್ಸ್.